ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ವಿಷಯ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ವೀಕ್ಷಣೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಮತ್ತು ಇಂಡಿಪೆಂಡೆಂಟ್ ಪಾರ್ಟಿ 3 ಜನ ನಾಮಿನೇಷನ್ ಮಾಡಿದ್ದಾರೆ. ಕಾಂಗ್ರೆಸ್ಸಿಂದ ಮಲ್ಲಿಕಾರ್ಜುನ್ ಮಗ ಸಮರ್ಥ ನಾಮಿನೇಷನ್ ಮಾಡಿದ್ರೆ, ಮುಸ್ಲಿಮ್ನಿಂದ ಶಾದಿಕ್ ಪೈಲ್ವಾನ್ ನಾಮಿನೇಷನ್ ಮಾಡಿದರೆ, ಬಿ ಜೆ ಪಿಯಿಂದ ಶ್ರೀನಿವಾಸ್ ದಾಸ್ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಯಾಸ್ಟ್. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತು, ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅನ್ನಿಸ್ತು ಗೊತ್ತಿಲ್ಲ. ಆದರೆ ಆದರೆ ನಾನು ಹೇಳೋ ಪ್ರಕಾರವಾಗಿ ಕಾಂಗ್ರೆಸ್ಸಲ್ಲಿ ಸಮರ್ಥ ಅಭ್ಯರ್ಥಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನವ್ರು ಟಿಕೆಟ್ ಕೊಟ್ಟಿದ್ದು ತಪ್ಪು ಅಂತ ನಿರ್ಧಾರ ಅಂತ ಇವರು ಯಾರು ಕಾಂಗ್ರೆಸ್ನ ಮುಸ್ಲಿಮ್ಸ್ ಹೇಳ್ತಾ ಇದ್ದಾರೆ. ಮುಸ್ಲಿಮ್ಸು ಸಮರ್ಥ್ಗೆ ಟಿಕೆಟ್ ಕೊಡಬೇಡ್ದಾಗಿತ್ತು, ನಮಗೆ ಕೊಡಬೇಕಾಗಿತ್ತು ಟಿಕೆಟು ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಿ ಜೆ ಪಿಯವ್ರನ್ನೀಗ ನಿಲ್ಲಿಸಿರೋದು ಬಿ ಜೆ ಪಿ ಗೆಲ್ಸೋಕ್ಕಲ್ಲ, ಬಿ ಜೆ ಪಿಯವ್ರು ನಿಲ್ಲಿಸಿರೋದು ಸಮರ್ಥನ್ ಗೆಲ್ಸೋದಕ್ಕೆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿರೋದು. ಇಲ್ಲ ಅಂದರೆ ಲಿಂಗಾಯತರಿಗೆ ಟಿಕೆಟ್ ಕೊಡ್ತಾಯಿದ್ರು ಅಂತ ಅವರ ವಾದ. ಯಾವುದು ನಂಬೋದ ನಾವು? ಈಗ ಮುಸ್ಲಿಮ್ನವರು ಬಿ ಜೆ ಪಿ ಗೆಲ್ಸೋದಕ್ಕೆ ನಿಲ್ಲಿಸೋರೆ ಸಮರ್ಥನ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ನವರು ಬಿ ಜೆ ಪಿ ಕಾಂಗ್ರೆಸ್ನವ್ರನ್ನೀಗ ಸೋಲ್ಸೋದಕ್ಕೆಲ್ಲ ನಿಲ್ಲಿಸಿರೋದು, ಗೆಲ್ಸೋದಕ್ಕೆ ಹೆಂಗಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ಇದು ಹೆಂಗಿದೆ ನೋಡಿ, ತಮಾಷೆ ಚೆನ್ನಾಗಿದೆ. ಹಿಂಗಾದರೆ ಯಾರನ್ನ ಮೆಚ್ಕೊಳ್ಳೋದು, ಯಾರನ್ನ ಇದು ಮಾಡೋದು? ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರು 3 ದಿವಸ ಮುಂಚೆ ಒಂದು ರೀತಿ ಇದ್ದರು. ಇವರು ಯಾರೋ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಮುಸ್ಲಿಮ್ನವ್ರು ಕೊಡಬೇಕು ಅಂತ ಒಲವು ಇತ್ತು. ಡಿ ಕೆ ಶಿವಕುಮಾರ್ಗೆ ಅವ್ರಿಗೂ ಅಷ್ಟೇ ಕಾಂಗ್ರೆಸ್ಗೆ ಮುಸ್ಲಿಮ್ನವ್ರಿಗೆ ಕೊಡೋಣ ಹಂಗಂತ ಅಂದ್ಕೊಂಡು ಇದ್ದಿದ್ದು. ಯಾಕೆ ಈಗ ಕೊಟ್ಟರು ಇವರು ಡಿ ಕೆ ಶಿವಕುಮಾರ್ ಹೋಗಂದರೆ, ಎಸ್ ಮಲ್ಲಿಕಾರ್ಜುನು ಅವರು ಸ್ವಲ್ಪ ಕಾಂಗ್ರೆಸ್ ಪರ ಇದ್ದರು. ಅವ್ರನ್ನೀಗ ಅವ್ರ ಕಡೆಗೆ ಹೇಳ್ಕೊಳ್ಳೋಕ್ಕೋಸ್ಕರವಾಗಿ ಅವ್ರ ಮಗನಿಗೆ ಟಿಕೆಟ್ನೀಗ ಅನೌನ್ಸ್ ಮಾಡೋದು. ಇದೆಂಗಿದೆ ನೋಡಿದ್ರಾ? ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಂಗೆ. ಆ ಕಡೆ ಮುಸ್ಲಿಮ್ನವ್ರನ್ನೂ ಹೊಡೆದಾಕ್ಬಿಟ್ರು, ಈ ಕಡೆ ಇವ್ರನ್ನೂ ಹೊಡೆದಾಕ್ಬಿಟ್ರು. ಇವರು ಮುಖ್ಯಮಂತ್ರಿ ಆಗೋಕ್ಕೆ ಏನು ಬೇಕೋ, ಅದಕ್ಕೆ ದಾರಿ ಹುಡ್ಕೊಳ್ಳೋದಕ್ಕೆ ಏನು ಬೇಕೋ ಅದಕ್ಕೆ ಸಪೋರ್ಟ್ ಮಾಡ್ಕೋತಾ ಇದ್ದಾರೆ ಅಂತ ಒಂದು ಸುದ್ದಿ. ಜನರುಗಳು ಮಾತಾಡ್ತಕ್ಕಂಥ ವಿಷಯಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತಲೂ ಇಲ್ಲ. ಅದೇನು ಎಲ್ಲ 100% ಆಗಬೇಕಾಗಿಲ್ಲ. ಎಲ್ಲ ಒಂದು 10% ಒಬ್ಬೊಬ್ಬರೂ ಒಂದೊಂದು ರೀತಿ ಮಾತಾಡ್ತಾ ಇರ್ತಾರೆ. ಆದರೆ ಈಗ ಆಗಿರ್ತಕ್ಕಂಥ ವಿಷಯದಲ್ಲಿ ಸಮರ್ಥ ಗೆಲ್ತಾನೆ ಅಂತ ಯಾರೂ 100% ಹೇಳ್ತಾ ಇಲ್ಲ. ಯಾಕೆಂದರೆ ಮುಸ್ಲಿಮ್ನವರು SDPI ಮತ್ತು OIC ಅಲ್ಲಾವುದ್ದೀನ್ ಖಿಲ್ಜಿಯವರು OIC ಬಂದು ನಿಂತ್ಕೊಂಡವ್ರೆ. ಅವರು ಒಂದು ಕ್ಯಾಂಡಿಡೇಟ್ ಆಗ್ತಾರಂತೆ. ಮತ್ತು ಈ ಕಡೆ ಸೈಯದ್ ಪೈಲ್ವಾನ್ ನಿಂತ್ಕೊಂಡಿದ್ದಾರೆ. ಈಗ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಇವರು 3 ಜನ 3 ಟಿಕೆಟ್ ಆಗಿಬಿಟ್ರೆ, ಇದು ಕಾಂಗ್ರೆಸ್ನಲ್ಲಿ ಇದು ಮುಸ್ಲಿಮ್ನ ಓಟು ಛಿದ್ರ ಆಗ್ಬೋದು ಅಷ್ಟೇ. ಛಿದ್ರ ಆದರೆ ಮತ್ತು ನಮ್ಮ ಹಿಂದೂಗಳ ಓಟ್ನಿಗ ಇಬ್ಬರು ಫೈಟ್ ಮಾಡಿ ನೆಕ್ ಮೂಮೆಂಟಲ್ಲಿ ಗೆಲ್ಬೋದು ಯಾರಾದರೂ ಒಬ್ಬರು ಅಂತ ಅಷ್ಟೇ. ಇಲ್ಲ ಬಿ ಜೆ ಪಿ ಗೆಲ್ಬೋದು, ಇಲ್ಲ ಕಾಂಗ್ರೆಸ್ ಗೆಲ್ಬೋದು ಅಷ್ಟೇ. ಆದರೆ 100% ಇಲ್ಲ. 100% ಕಾಂಗ್ರೆಸ್ ಗೆಲ್ಲಲ್ಲ. ಯಾಕೆಂಗಂತಂದರೆ ಆವಾಗಲೇ ಸಿದ್ದರಾಮಯ್ಯನವರ ದುರಾಡಳಿತನೀಗ ಸಾಕಷ್ಟು ಜನ ವಿರೋಧ ಮಾಡ್ತಾಯಿದ್ದಾರೆ. ಅದರಿಂದ ಬಿ ಜೆ ಪಿನೇ ಗೆಲ್ಲುತ್ತೆ. ಅವರು ಹೇಳ್ಕೊಂಡು ಯಾರು ಎಸ್ ಮಲ್ಲಿಕಾರ್ಜುನ್ ಮಗ ಗೆಲ್ಲಿ ಅಂತ ಏನು ಕೊಟ್ಟಿದ್ದಾರೋ ಬಿ ಜೆ ಪಿಯವರು, ಅವರೇ ಸುಣ್ಣ ಹಚ್ಕೋತಾರೆ ಅಂತ ನಾವು ಅಂದ್ಕೋತಾ ಇದ್ದೀವಿ. ಯಾಕೆಂದರೆ ಜನ ಅದೇನು ಹೇಳ್ತಾರಲ್ಲ, ಡಾಕ್ಟ್ರು ಹೇಳೋದು ಹಾಲು ಅನ್ನ ಅಂತೆ, ರೋಗಿ ಬಯಸಿದ್ದು ಹಾಲು ಅನ್ನ ಅಂತೆ. ಹಾಗೆ ಜನ ಬಯಸಿದ್ದು ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ಬಯಸ್ಕೊಂಡಿದ್ದಾರೆ.
ನೀವು ಹಂಗೆ ಬಿ ಜೆ ಪಿನಿಗೆ ನಿಲ್ಲಿಸಿದ್ದೀರಾ. ಅವರು ಅಲ್ಲಿ ಕಾಂಗ್ರೆಸ್ನವರು ಗುದ್ದಾಟ ತಿಕ್ಕಾಟಗಳು ಮಾಡ್ಕೋತಾ ಇದ್ದಾರೆ. ಕಾಂಗ್ರೆಸ್ ತಿಕ್ಕಾಟ ಮಾಡಿಕೊಂಡ್ರೆ ಯಾರಿಗೆ ಲಾಭ ಆಗುತ್ತೆ? ಅದು ಬಿ ಜೆ ಪಿಗೆ ಲಾಭ ಆಗಬೇಕು. ಯಾಕೆ ಹೆಂಗಂತಂದರೆ ಬಿ ಜೆ ಪಿನಲ್ಲಿ ಮತ್ತು ಬಿ ಜೆ ಪಿಗೆ ನಿಂತಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ ಅವರು ತುಂಬ ಪ್ರಾಮಾಣಿಕರು ಅಂತ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕರಾಗಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಒಲವು ಸಿಕ್ಕೇ ಸಿಗುತ್ತೆ ಅಂತ ಒಂದು ಇದರಲ್ಲಿ ಇದನ್ನು ಹೇಳ್ತಾರೆ. ಲಿಂಗಾಯತರಿಗೆ ಕೊಡಬೇಕು ಅಂತೇನೋ ಅಗ್ರಿಮೆಂಟ್ ಇಲ್ಲ. ಬಿ ಜೆ ಪಿನಲ್ಲಿ ಲಿಂಗಾಯತರು, ಮುಸ್ಲಿಮು, ಹಿಂದೂ ಅಂತ ಇಲ್ಲ. ಬಿ ಜೆ ಪಿನಲ್ಲಿ ಮುಸ್ಲಿಮ್ಗಂತೂ ಕೊಡಲ್ಲ ಬಿಡಿ. ಮುಸ್ಲಿಮ್ ಬಿಟ್ಟು ಬೇರೆ ಯಾವುದೇ ಜಾತಿ ಆದ್ರೂ ಅವರು ಟಿಕೆಟ್ ಕೊಡ್ತಾರೆ. ಯಾಕೆ ಅಂತಂದರೆ ಪಕ್ಷನಿಗೆ ಬೆಳವಣಿಗೆ ಮಾಡಬೇಕು. ಈ ವರ್ಷ ಇಲ್ಲದೆ ಅವರು ಬರೋ ವರ್ಷ ಆಗಲಿ ಅನ್ನೋದು ಅವರ ಐಡಿಯಾ. ಅರ್ಥ ಆಯ್ತಾ? ಬಿ ಜೆ ಪಿಯನ್ನು ಗೆಲ್ಲೇಬೇಕು ಅಂತ ಯಾರನ್ನೂ ನಿಲ್ಲಿಸಲ್ಲ. ಯಾಕೆ ಹೆಂಗಂದರೆ ಎಲ್ಲ ಹೊಸಬರಿಗೆ ಅವರು ಚಾನ್ಸ್ ಕೊಡೋದು. ಹೊಸಬರಿಗೆ ಯಾಕೆ ಚಾನ್ಸ್ ಕೊಡ್ತಾರೆ ಅಂತಂದರೆ ಮುಂದೆ ಇನ್ನು 20 ವರ್ಷ 30 ವರ್ಷ ರಾಜಭಾರ ಮಾಡಬೇಕಾದ್ರೆ ಒಬ್ಬ ಹೊಸ ಕ್ಯಾಂಡಿಡೇಟ್ ಆದರೆ ಪಕ್ಷದಲ್ಲಿ ನಾವು ಟಿಕೆಟ್ ಕೊಟ್ಟಿತ್ತು ಅಂತಂದರೆ ಅವನು ಮತ್ತೆ ಅವನು ಹೋರಾಟ ಮಾಡೋದಕ್ಕೆ ಅನುಕೂಲ ಆಗ್ಲಿಂಗಂತ ಬಿ ಜೆ ಪಿಯವರ ಲೆಕ್ಕಾಚಾರ. ಮತ್ತು ಇವರು ಪತ್ರಕರ್ತರು ಇದ್ದಾರಲ್ಲ, ದಡ್ಡ ನನ್ನ ಮಕ್ಕಳು ಇವರು. ಈ ದಡ್ಡ ನನ್ನ ಮಕ್ಕಳು ಪತ್ರಕರ್ತರ ಲೆಕ್ಕಾಚಾರದಂಗೆ ಅಲ್ಲ. ಜಾತಿ ಗಣತಿ ಮಾಡ್ತಾರೆ. ಯಾವಾಗ ಎತ್ಕೊಳ್ಳಿ ಇವ್ರ ಹತ್ರ ಬರೋದೇ ಜಾತಿ ಗಣತಿ. ಯಾರ ಹತ್ರ? ಪತ್ರಕರ್ತರ ಹತ್ರ. ಇವ್ರನಿಗೆ ಯಾವುದೋ ಪಾಕಿಸ್ತಾನಕ್ಕೋ ಇಲ್ಲ ಇನ್ಯಾವುದಾದ್ರು ದೇಶಕ್ಕೆ ಕಳಿಸ್ಬಿಡ್ಬೇಕು ಅಂತ ನನ್ನ ಆಸೆ. ಇವರ ವಿಶ್ಲೇಷಣೆ ಸರಿ ಇಲ್ಲ. ಯಾವತ್ತೂ ಇವರು ಕರ್ನಾಟಕದ ಪಾರ್ಟಿ ಒಳಗಡೆ ಕೂತ್ಕೊಂಡು ಮಾತಾಡಿದಂಥ ಇವರು ಯಾರು ಪತ್ರಕರ್ತರು ಮಾತಾಡಿದ್ದು ಯಾವುದೂ ಗೆದ್ದಿಲ್ಲ. ಕಾರಣ ಏನು ಅಂದರೆ ಎಲ್ಲ ಉಲ್ಟಾ ಪಲ್ಟಾನೇ ಯೋಚನೆ ಮಾಡೋದು. ಇವ್ರ ಯೋಚನೆ ಸ್ಥಿತಿನೇ ಸರಿ ಇಲ್ಲ. ಇವರು ಯೋಚನೆ ಮಾಡುವ ರಿಯಾಯಿತಿಗಳೇ ಸರಿ ಇಲ್ಲ. ಕಾಂಗ್ರೆಸ್ಸು ಬಿ ಜೆ ಪಿನಿಗೆ ಟೀಕೆ ಮಾಡಬೇಕಷ್ಟೇ. ಯಾಕೆಂದರೆ ಇವ್ರಿಗೆಲ್ಲ ಕಾಂಗ್ರೆಸ್ನವರು, ಇವರು ಕಾಂಗ್ರೆಸ್ ಕುಟ್ಟಿದವರು. ನೆನ್ನೆ ನೋಡಲಿಲ್ವ ಅಜಿತ್ ಹನುಮಕ್ಕನವರು ಅವ್ರನಿಗೆ ಕಾಂಗ್ರೆಸ್ನವ್ರನಿಗೆ ಎಷ್ಟು ಮಟ್ಟಿಗೆ ಕೂರಿಸ್ಕೊಂಡು ಕಮಿಟ್ ಮಾಡ್ತಾಯಿದ್ರು ಅಂತ. ಇವರೆಲ್ಲ ಕಾಂಗ್ರೆಸ್ಗೆ ಜನನಾದವರು. ಕಾಂಗ್ರೆಸ್ಗೆ ಜನನ ಆಗ್ಬಿಟ್ಟು ಇವರು ಬಿ ಜೆ ಪಿಗಿಂದ್ರೆ ಬಿ ಜೆ ಪಿಗೆ ಆಗ್ತಾರೆ. ಇವರು ಯೂಸ್ ಆಗ್ತಾರೆ? ಯೂಸ್ ಆಗಲ್ಲ. ಹಿಂದೂ ನನ್ನ ಭಾವನೆಗಳೇ ಇಲ್ಲ ಇವ್ರಿಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ. ನಮ್ಮ ದೇಶದ ಪ್ರಕೃತಿ ಸಮೃದ್ಧಿ ಮತ್ತು ದೇಶನಿಗೆ ಎತ್ತಿ ಹಿಡಿತಕ್ಕಂಥ ನರೇಂದ್ರ ಮೋದಿ ಜೊತೆಗೆ ಸಪೋರ್ಟ್ ಮಾಡಬೇಕು, ಕೈ ಜೋಡಿಸ್ಬೇಕು ಅನ್ನೋದು ಯಾವುದೇ ಆದ ಯಾವ ಪತ್ರಕರ್ತನಿಗೂ ಇಲ್ಲ. ಆ ಗ್ಯಾಸ್ದೊಂದು ವಿಷಯನೇ ತಗೊಳ್ಳಿ ಸಾಕು. ಪ್ಯಾನಿಕ್ ಮಾಡಾಕ್ಬಿಟ್ರು ಎಲ್ಲರಿಗೂ, ಜನರಿಗೆ ಗ್ಯಾಸ್ ಸಿಕ್ಕಲ್ಲ ಅಂತ. ಅವರೆಲ್ಲ ಕ್ಯೂ ನಿಂತ್ಕೊಂಡ್ರು ಹೋಗಿ ಎಲ್ಲಿ ಗ್ಯಾಸ್ ಅಂಗಡಿ ಹತ್ರ. ಸಿಕ್ಕಲ್ವಂತೆ. ಏನಿದು ಹಿಂಗೆ ಇವರು ಪತ್ರಕರ್ತರು ಹೆಂಗೆ ನೈಜವಾಗಿ ಏನು ಹೇಳ್ತು, ಸರ್ಕಾರ ಏನು ಹೇಳ್ತು ಅದನಿಗೆ ಹೇಳೋಣ ಅನ್ನೋದೇ ಇಲ್ಲ. ಸರ್ಕಾರ ಹೇಳಿದ್ದೇ ಒಂದಾದರೆ ಇವರೇ ಒಂದು ಹೇಳ್ತಾರೆ. ಇವ್ರಿಗೆ ನಿಜವಾಗೂ ಇವ್ರಿಗೆ ಪತ್ರಕರ್ತರು ಅಂತಾರೆ. ಇವ್ರದ್ದು ಹೇಳಿ ಬೇಡಂಗಂತಿಲ್ಲ. ಯಾವಾಗ ಹೇಳಿ? ಕೊನೆ ಘಟ್ಟದಲ್ಲಿ ಹೇಳಬೇಕು. ಹಿಂಗೆ ಮಾಡಿದರೆ ಹೆಂಗೆ ಅಂತ ಒಂದು ಸಜೆಷನ್ ಕೊಡಬೇಕು. ಸರ್ಕಾರ ಹೇಳ್ತಕ್ಕಂಥ ವಿಷಯನಿಗೆ ಹೇಳೋಕ್ಕೆ ಇಲ್ಲ. ವಿರೋಧ ಪಕ್ಷ ಹೇಳೋದನ್ನು ಹೇಳೋದೇ ಇಲ್ಲ ಇವ್ರದ್ದೇ ಆದ ಒಂದು ಹೊಸ ಇವರು. ಯಾಕೆಂದರೆ ಇವ್ರನಿಗೆ ನಿಜವಾಗಿ ಇವ್ರನ್ನ ಪತ್ರಕರ್ತ ಅಂತ ಹೇಳ್ಕೊಳಕ್ಕೆ ನಾಚಿಕೆ ನಮಗೆ. ನಾವೆಲ್ಲ ಇಷ್ಟು ವರ್ಷ ಹೆಂಗಪ್ಪ ನಾವು ಒಪ್ಕೊಂಡಿದ್ವಿ ಇವ್ರನಿಗೆ ಪತ್ರಕರ್ತರು ಅಂತ ಅಂದ್ಕೊಂಡಿದ್ವಿ. ತುಂಬ ವೇಸ್ಟ್ ಆಫ್ ಪೀಪಲ್ ಆಫ್ ಪತ್ರಕರ್ತರು. ಕರ್ನಾಟಕದ ಪತ್ರಕರ್ತರು ಬೇಕಾಬಿಟ್ಟಿ ಪತ್ರಕರ್ತರು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳ್ತೀನಿ ಅಂತಂದರೆ, ಈ ಸಾರಿ ಈ ಎಲೆಕ್ಷನಲ್ಲಿ 3 ಜನ ನಿಂತ್ಕೊಂಡ್ರು. ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಿಂದ ಸಮರ್ಥು, ಕಾಂಗ್ರೆಸ್ಗೆ ವಿರೋಧವಾಗಿ SDPI ಮತ್ತು OIC ನಿಂತ್ಕೊಂಡಿರೋದು. ಮತ್ತು ಈ ಕಡೆ ಶಾದಿಕ್ ಪಾಷಾ ಪೈಲ್ವಾನ್ ಇವ್ರು ನಿಂತ್ಕೊಂಡಿರ್ತಕ್ಕಂಥದ್ದು. ಯಾರಿಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ನ್ಯಾಯನಿಗೆ ಸಮಾಜಕ್ಕೆ ದೊರಕಿಸ್ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಶ್ರೀನಿವಾಸ್ ದಾಸ್ ನಿಂತಿರೋದ್ರಿಂದ ಸಮಾಜಕ್ಕೆ ಏನಾದ್ರೂ ಒಳಿತಾಗುತ್ತಾ, ಈ ಥರ ಎಲ್ಲ ತೂಕ ಮಾಡಿ ಜನರು ಆಲೋಚನೆ ಮಾಡಿ ಅವ್ರಿಗೆ ಓಟ್ ಕೊಡಿ ಹಿಂಗಂತ ಕೇಳ್ತಾ ನನ್ನ ಮಾತಿಗೆ ನಾನು ಮುಗಿಸ್ಬೇಕು ಅಂತ ಆಸೆ. ಆದರೆ ಮುಗ್ಸೋಕ್ಕೂ ಇಷ್ಟ ಇಲ್ಲ. ಯಾಕೆಂಗಂದರೆ ಈಗ ನೀವೆಲ್ಲರೂ ಏನು ಗೊತ್ತಾ, ಯಾರಿಗಾದ್ರೂ ಗೆಲ್ಲಿಸಿ ಪರವಾಗಿಲ್ಲ. 3 ಜನದಲ್ಲಿ
ಆದರೆ ತುಂಬ ವೋಟ್ ಹಾಕೋಕ್ಕೆ ಮುಂಚೆ ಪ್ರತಿಯೊಬ್ಬರನ್ನು ತೂಕ ಮಾಡ್ದಂಗೆ ತಕ್ಕಡಿನಲ್ಲಿ ಹಾಕಿ ತೂಕ ಮಾಡಿ, ಸಮರ್ಥ್ ಸರಿನಾ, ಶ್ರೀನಿವಾಸ್ ಸರಿನಾ, ಮತ್ತು ಸಾದಿಕ್ ಪೈಲ್ವಾನ್ ಸರಿನಾ ಅಂತ. ಆವಾಗ 3 ಜನನು ತೂಕ ಹಾಕಿ ಕರೆಕ್ಟಾಗಿ ಓಟ್ ಕೊಟ್ಟರೆ ನಿಜವಾಗಿ ಸಮಾಜಕ್ಕೆ ಅದೇ ಒಂದು ದೊಡ್ಡ ಹೆಗ್ಗಳಿಕೆ ಹೆಂಗಂತ ಹೇಳ್ಕೊತೀನಿ. ಇನ್ನೇನೂ ಇಲ್ಲ ಕೇಳ್ಕೊಳ್ಳೋದು. ಈ ಥರ ಪತ್ರಕರ್ತನಿಗೆ ಮಾತಿಗೆ ಯಾರು ತಲೆಗೆ ಹಾಕ್ಳಕ್ಕೆ ಹೋಗ್ಬಿಡಿ. ಅವರು ಸುಮ್ಮನೆ ಪ್ಯಾನಿಕ್ ಮಾಡೋದು ಅಷ್ಟೇ. ಹೆಂಗೆ ಪ್ಯಾನಿಕ್ ಮಾಡೋದು? ಕಾಂಗ್ರೆಸ್ ಗೆದ್ದುಬಿಡುತ್ತೆ ಅಂತ ಹೇಳ್ತಾ ಇರೋದು. ಆಮೇಲೆ ಬಿ ಜೆ ಪಿ ಗೆದ್ದುಬಿಡುತ್ತೆ. ನೋಡಿದ್ರೆ 2 ಗೆದ್ದಿರಲ್ಲ, ಯಾರೋ ಇನ್ನೊಬ್ಬ 3ನೇವ್ನು ಗೆದ್ದಿರ್ತಾರೆ. ಅದಕ್ಕೆ ಎಲ್ಲರಿಗೂ ಗೆಲ್ಲೋದಕ್ಕೆ ಅವಕಾಶ ಇದೆ. ಆ ಅವಕಾಶನೀಗ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಗೆಲ್ಲಿ. ನೀವೆಲ್ಲರೂ ಸ್ವಲ್ಪ ಆಲೋಚನೆ ಮಾಡಿ ಜನರು ವೋಟ್ ಹಾಕಿ ಅಂತ ಕೇಳ್ತಾ ಇಷ್ಟೊಂದು ಮಾತು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಇದನ್ನೀಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ. ಇದಕ್ಕೆ